ಹೀಗೆ ಕುಡಿದ ನಶೆಯಲ್ಲಿ ನಾನು ನಿಮ್ಮನೆಗೆ ಬರ್ತೀನಿ ಕರ್ಕೊಂಡೋಗು ಅಂತ ಹೇಳ್ತಿರೋ ಈ ಹಿರಿಯ ವಯಸ್ಸಿನ ವ್ಯಕ್ತಿ ಕಾರಿನ ಸುತ್ತ ಜಮಾಯಿಸಿರೋ ಸಾರ್ವಜನಿಕರು ಇನ್ನೇನು ಹೊಡೆದೇ ಬಿಟ್ರು ಅನ್ನೋ ಕುತೂಹಲ ಮೂಡಿಸಿರೋ ಗಲಾಟೆ. ಈ ದೃಶ್ಯಗಳೆಲ್ಲ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಅತ್ಯಂತ ಜನನಿಬಿಡ ಹಾಗೂ ಸಂಚಾರ ನಿಬಿಡ ಸ್ಥಳ ಆಗಿರುವಂಥ KEB ಕಚೇರಿಯಿಂದ ಸ್ವಲ್ಪ ದೂರದಲ್ಲಿರೋ ರಸ್ತೆ ತಿರುವಿನ ಬಳಿ. ವಯಸ್ಸಿನಲ್ಲಿ ಹಿರಿಯರಾಗಿದ್ದರೂ ಸಹ ಭರ್ಜರಿಯಾಗಿ ಲೋಡ್ ಆಗಿ ನಶೆಯಲ್ಲಿ ಯಾವ ಯುವಕರಿಗೂ ಕಮ್ಮಿ ಇಲ್ಲ ಅನ್ನೋ ಹಾಗೆ ಇವರ ವರ್ತನೆ ಕಾಣ್ತಾ ಇತ್ತು. ಅಂದಹಾಗೆ ಈ ಹಿರಿಯ ವ್ಯಕ್ತಿಯ ಹೆಸರು ಶ್ರೀನಿವಾಸ್ ಅಂತ. ಖಾಸಗಿ ಕಾಲೇಜೊಂದರಲ್ಲಿ ಇವರು ನಿವೃತ್ತ ಉಪನ್ಯಾಸಕರು ಅನ್ನೋ ಮಾಹಿತಿ ಇದೆ. ಇವರು ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿಯಲ್ಲಿ ತಮ್ಮ ತೋಟದಿಂದ ಮನೆಗೆ ಹಿಂತಿರುಗ್ತಾ ಇದ್ರಂತೆ. ಮದ್ಯ ಸೇವನೆಗೆ ಅಂತಲೇ ತೋಟಕ್ಕೆ ಹೋಗಿದ್ರೇನೋ ಗೊತ್ತಿಲ್ಲ, ಆದರೆ ಕಂಠಪೂರ್ತಿ ಪಾನಮತ್ತರಾಗಿ ಕುಡಿದು ಕಾರು ಏರಿ ಹೊನ್ನೇನಹಳ್ಳಿಯಿಂದ ಅತಿ ವೇಗವಾಗಿ ವಾಹನ ಚಲಾಯಿಸಿಕೊಂಡು ಬಂದಿದ್ದಾರೆ. ಶಿಡ್ಲಘಟ್ಟ ಸರ್ಕಲ್ ದಾಟ್ತಾ ಇದ್ದಂತೆ ಕೆಲ ವಾಹನಗಳಿಗೆ ಕಾರನ್ನು ಟಚ್ ಮಾಡಿಕೊಂಡು ಬಂದಿದ್ದಾರೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಇನ್ನು KEB ಕಚೇರಿ ಬಳಿ ಬರ್ತಾ ಇದ್ದಂತೆ ಸಾರ್ವಜನಿಕರೊಬ್ಬರಿಗೆ ಡಿಕ್ಕಿ ಹೊಡೆದಿದ್ದಾರೆ. ಡಿಕ್ಕಿ ಹೊಡೆದ್ರೂ ಸಹ ಕಾರು ನಿಲ್ಲಿಸಲಿಲ್ವಂತೆ. ಇದರಿಂದ ರೊಚ್ಚಿಗೆದ್ದ ಸಾರ್ವಜನಿಕರು ಕಾರನ್ನು ಅಡ್ಡಗಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಾರ್ವಜನಿಕರ ಆಕ್ರೋಶದ ಮಾತಿಗೆ ಈ ಆಸಾಮಿ ನಾನು ನಿಮ್ಮನೆಗೆ ಬರ್ತೀನಿ, ಅಲ್ಲೇ ಮಲಗ್ತೀನಿ ಅಂತ ಎಲುಬಿಲ್ಲದ ನಾಯಿಗೆಯಿಂದ ಮಾತುಗಳನ್ನು ಹರಿಬಿಟ್ಟಿದ್ದಾರೆ. ಇನ್ನು ಪೊಲೀಸರಿಗೆ ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ನಿಮ್ಮನೆ ಬರಲ್ಲ ಅಲ್ಲೇ ಮಲಗಬೇಕಾಗಿತ್ತು. ನೀನು ಅಲ್ಲೇ ಮಲಗಬೇಕಾಗಿತ್ತು, ಏನಕ್ಕೆ ಬಂದೆ? ಆಯ್ತು ಬಿಡಿ ಸರ್. ಎಲ್ಲ ಕೀಟ ಮನೆ ಕರ್ಕೊಂಡು ಕೀಟ ಎಲ್ಲರಿಗೂ ಮತ್ತೆ ಇನ್ನೇನು ಕರ್ಕೆ ಮತ್ತೆ ಫುಟ್ಪಾತ್ ಮೇಲೆ ಮಲ್ಕ ಅಲ್ಲಿಂದ ಗುದ್ದುಬಿಟ್ಟು ಅಲ್ಲಿಂದ ಹಿಂಗೆ ಬಂದಿದ್ರಲ್ಲ. ನಾನು ಸುಮ್ಮನೆ ಒಂದಾಯ್ತು. ನೀನು ಹೋದ್ರ ಅವನ ಮಕ್ಳಿದಾರೇನ? ನಿಮ್ಗೆ ಮಕ್ಳಿದಾರಾ? ಬನ್ನಿ ಅಲ್ಲಿ ಹೋಗೋಣ, ಬನ್ನಿ ಸ್ಟೇಷನ್ ಸುಮ್ಮನೆ ಗಲಾಟೆ ಮಾಡ್ಬೇಡಿ, ಅಲ್ಲೇ ಬನ್ನಿ. ಎಲ್ಲರೂ ಯಾರನ್ನೋ ಗುದ್ದಿದಾರಂತೆ. ಇಲ್ಲಿಗೆ ಬಂದು ನಿಲ್ಸಿದ್ರು. ಇಲ್ಲಿಗೆ ಬಂದು ನಾವೆಲ್ಲ ಅಡ್ಡ ಹಾಕಿದ್ರಿ. ಅಡ್ಡ ಹಾಕಿದ್ಮೇಲೆ ಒಂದ್ ಸೆಕೆಂಡ್ ಸ್ವಲ್ಪ ಜಾಗ ಬಿಟ್ಟಿದ್ದಕ್ಕೆ ಫುಲ್ 180ರಲ್ಲಿ ಹೋಗಿದಾರೆ ಸರ್. ಅಲ್ಲೇನಾದ್ರು ಯಾವ್ದಾದ್ರು ಪಬ್ಲಿಕ್ ಅಡ್ಡ ಬಂದಿದ್ರೆ ಏನಾಗ್ತಿತ್ತು ಇವತ್ತು? ಏನಾಗ್ತಿತ್ತು ಹೇಳಿ ಸರ್? ಸತ್ತೋಗ್ತಿದ್ರು, ಇನ್ನೇನಾಗ್ತಿದ್ರು? ಅವ್ರು ಹೋಗ್ತಿದ್ರು. ಪಾಪ ನಮ್ ಟೆಂಪೋ ಇಟ್ಕೊಂಡ್ ಬಂದಿದ್ದಾರೆ ಸರ್ ಇವತ್ತು. ಇಲ್ಲಿ ಬಂದು ನೀವು ನೋಡಿದ್ರಲ್ಲ, ನೋಡಿದಂಗೆ ಎಷ್ಟು ಇದು ಮಾಡಿದ್ರು. ಅಷ್ಟು ಜನ ಇದ್ರು, ಕಾಲಿನ ಮೇಲೆ ಹಚ್ಕೊಂಡು ಹೋಗಿದ್ದಾರೆ. ಕಾಲಿನ ಮೇಲೆ ಹಚ್ಕೊಂಡು ಹೋಗಿದ್ದಾರೆ. ಏನ್ ಮಾಡ್ಬೇಕು ಸರ್? ಫಸ್ಟಿಗೆ ವಯಸ್ಸಾಗಿರೋರು ಅಂತ ಮರ್ಯಾದೆ ಕೊಟ್ಟಿದೀವಿ. ಮರ್ಯಾದೆ ಕೊಟ್ಟು ನಿಲ್ಸಿದೀವಿ ಅವ್ರನ್ನ. ನಿಲ್ಸಿದಾಗ ಅವ್ರಿಗೆ ಮಾಡೋದು ಒಳ್ಳೇದಾ? 180ರಲ್ಲಿ ಹೋಗಿದ್ರೆ ಏನಾದ್ರು ಸರ್. ನನ್ನ ಹೆಸರು ಆಂಜನೇಯ ಅಂತ. ಬಸ್ ಸ್ಟ್ಯಾಂಡ್ ಇವಾಗ ಹೋಗ್ತಾ ಇದ್ವಿ, ರೈಟಲ್ಲಿ ತಗೊಳ್ಳೋಣ, ರೈಟಲ್ಲಿ ಹೋಗ್ತಾ ಇದ್ವಿ. ಆ ಕಡೆಯಿಂದ ಬಂದು ಸ್ಟ್ರೈಟ್ ನಮ್ಮ ರೈಟ್ ಲೆಫ್ಟ್ ಫುಲ್ ಲೆಫ್ಟ್ ಬಂದ್ಬಿಟ್ಟು ಕೂತ್ಬಿಟ್ಟು ಬಿದ್ದೋದೆ. ಬಿದ್ದೋದ ತಕ್ಷಣ ಹಚ್ಕೊಂಡು ಹೋಗ್ತಾ ಇದ್ದಾನೆ. ನಿಲ್ಸು ಅಂದ್ರೆ ನಿಲ್ಸಲಿಲ್ಲ. ಯಾವ ಕಡೆಯಿಂದ ಬಂದಿದ್ದು? ಆ ಕಡೆಯಿಂದ, ಬಾಗೇಪಲ್ಲಿ ಕಡೆಯಿಂದ. ಯಾವ ಊರು ಏನಾದರೂ ಗೊತ್ತಾಯ್ತಾ? ಅದೊಂದು ಗೊತ್ತಿಲ್ಲ. ಈ ವೇಳೆ ಪೊಲೀಸರಂತೂ ಶ್ರೀನಿವಾಸ್ ರವರ ಕುಡಿತದ ಅಮಲಿಗೆ ಬೆಚ್ಚಿ ಬಿದ್ದಿದ್ದಾರೆ.
ಠಾಣೆಗೆ ಶ್ರೀನಿವಾಸರನ್ನ ಕರೆದುಕೊಂಡು ಹೋಗಿ ಮುಂದಿನ ಕ್ರಮ ತೆಗೆದುಕೊಂಡಿದ್ದಾರೆ. ಆದರೆ ಈ ವ್ಯಕ್ತಿಗೆ ಏನು ಆಗ್ತಾ ಇದೆ ಅನ್ನೋ ಅರಿವೇ ಇಲ್ಲ. ಕುಡಿದು ಕಾರ್ ಚಾಲನೆ ಮಾಡಿದ್ಯಾ ಅಂದರೆ ಹೌದು ನಾನು ಕುಡಿದಿದ್ದೀನಿ ಅಂತಾರೆ. ಡಿಕ್ಕಿ ಹೊಡೆದದ್ದು ಸರಿನಾ ಅಂದರೆ ನನಗೆ ಪ್ರೂಫ್ ತೋರಿಸಿ, ಅದಕ್ಕೇನು ಬೇಕೋ ನಾನು ಮಾಡ್ತೇನೆ ಅಂತಾರೆ. ಅದೇನು ಇವರ ದುಡ್ಡಿನ ಮದವೋ, ಕುಡಿತದ ಅಮಲಿನ ಅತಿರೇಕವೋ, ಇಲ್ಲ ದುರಹಂಕಾರದ ಪರಮಾವಧಿಯ ಮಾತೋ ದೇವರೇ ಬಲ್ಲ. ಬೆಂಗಳೂರಿಗೆ ಹೋಗ್ತೀರಾ? ಎಲ್ಲಿಂದ ಬರ್ತಾ ಇದ್ರಿ? ಮೊನ್ನೆಯಲ್ಲಿ ಹಾಂ, ಟ್ರಾಫಿಕ್ ಪೊಲೀಸ್ ಏನಾಯ್ತು? ಏನಾಯ್ತು? ತೋಟ ಏನಾಯ್ತು ಬರ್ಬೇಕಾದ್ರೆ? ಬರ್ತಾ ಇರ್ಬೇಕಾದ್ರೆ ಯಾವ್ದು ಟಚ್ ಆಯ್ತು, ಸುಮ್ಮನೆ ಅಟ್ಯಾಕ್ ಮಾಡಿದ್ರು. ಯಾರ್ಯಾರು ಅಟ್ಯಾಕ್ ಮಾಡಿದ್ರು? ಗೊತ್ತಿಲ್ಲ. ಹಾಂ, ಅಟ್ಯಾಕ್ ಮಾಡಿದ್ರು. ಫುಲ್ ಇದಾಯ್ತು. ಎಷ್ಟು ಗಾಡಿಗೆ ಟಚ್ ಮಾಡ್ಕೊ ಬಂದ್ರಿ ನೀವು? ಇಲ್ಲ, ಏನು ಗೊತ್ತಿಲ್ಲ ಸರ್. ಗೊತ್ತಿಲ್ಲ ನಿಮಗೆ? ನೋಡಿ ಸರ್, ಏನು ಟಚ್ ಆಗಿದ್ರೆ ರೆಕಾರ್ಡ್ ಇದ್ರೆ ನಾನು ಅದಕ್ಕೆಲ್ಲ ಇಲ್ಲ, ಟಚ್ ಮಾಡಿಲ್ಲ. ಹೋಗ್ತಾ ಇದ್ದೆ. ನಿಮ್ಮ ಹೆಸರಣ್ಣ? ಶ್ರೀನಿವಾಸ್. ಯಾವ ಊರಣ್ಣ ನಿಮ್ಮದು ಸ್ವಂತ? ಒಂದೇನಹಳ್ಳಿ. ಆದರೆ ನಗರ ಪ್ರದೇಶ ಮಾತ್ರವಲ್ಲದೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲೂ ಸಹ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಅಪಘಾತಗಳೇ ಸಾಕಷ್ಟಿವೆ. ಅದಕ್ಕೆ ಈ ಘಟನೆಯು ಸಹ ಒಂದು ಸ್ಪಷ್ಟ ನಿದರ್ಶನ ಅನ್ನಬಹುದು. ಇನ್ನು ಪೊಲೀಸರು ಸಹ ಈ ಒಂದು ವಿಚಾರದಲ್ಲಿ ಎಡವಿದಂತೆ ಕಾಣ್ತಾ ಇದೆ. ನಗರದ ರಾಷ್ಟ್ರೀಯ ಹೆದ್ದಾರಿ ಅಥವಾ ಮುಖ್ಯ ರಸ್ತೆಗಳಲ್ಲಿ ಆಲ್ಕೋಹಾಲ್ ಮೀಟರ್ನಿಂದ ತಪಾಸಣೆ ಮಾಡೋದು ಎಲ್ಲೂ ಕಂಡು ಬಂದಿಲ್ಲ. ಇದನ್ನೇ ಕೆಲವರು ತಮ್ಮ ಸ್ವಹಿತಾಸಕ್ತಿಗೆ ಬಳಸಿಕೊಂಡು ಕುಡಿತದ ಮತ್ತಿನಲ್ಲಿ ವಾಹನಗಳನ್ನು ಚಲಾಯಿಸಿ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ ಅನ್ನೋದು ಪ್ರಜ್ಞಾವಂತರ ಮಾತಾಗಿದೆ. ಸರ್ ನಮಸ್ತೆ. ನಮಸ್ತೆ. ಸರ್, ನಿನ್ನೆ ತಾನೇ ಒಂದು ಘಟನೆ ನಡೀತು ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ. ಏನು ಅಂದ್ರೆ, ಒಂದು ಅಫಿಷಿಯಲ್ ಅವರು ಏಕಾಏಕಿ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಹೆವಿ ಸ್ಪೀಡ್ ಅಲ್ಲಿ ಬಂದು ಸುಮಾರು 3-4 ಜನಕ್ಕೆ ಗುದ್ದಿದ್ದಾರೆ ಅಂತ ಸಾರ್ವಜನಿಕರು ಹೇಳ್ತಾರೆ. ಆದ್ರೆ ಆತನಿಗೆ ಆ ಮತಿನೇ ಇಲ್ಲ. ಏನಿವತ್ತು ಅತಿ ಹೆಚ್ಚು ರಸ್ತೆ ಅಪಘಾತಗಳಾಗ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಅತಿ ವೇಗ ಮತ್ತೆ ಮೊಬೈಲ್ ಬಳಕೆ ಮತ್ತೆ ಇತರ ಕಾರಣಗಳಿಂದ ಇವತ್ತು ಏನು ರಸ್ತೆ ಅಪಘಾತಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಬೇಕು ಅಂತಕ್ಕಂಥದ್ದು ಏನಿದೆ, ಅದ್ರ ಬಗ್ಗೆ ಪೊಲೀಸ್ನವರು ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ, ಗಮನ ಹರಿಸ್ತಾರೆ. ಆದ್ರೆ ಏನಿವತ್ತು ಮದ್ಯ ಸೇವನೆ ಮಾಡಿ ಇವತ್ತು ರಸ್ತೆಗಳಿಗೆ ಇಳಿತಾರೆ ವಾಹನಗಳ ಮೂಲಕ, ಇವತ್ತು ನಿಜಕ್ಕೂ ಕೂಡ ತುಂಬಾ ದೊಡ್ಡ ದುರಂತ ಅದು. ಇವತ್ತು ಮದ್ಯ ಸೇವನೆ ಮಾಡಿ ಇವತ್ತು ರಸ್ತೆಗಿಳಿತಾ ಇರೋದು ಕಾರಣದಿಂದ ಅನೇಕ ಅಪಘಾತಗಳಾಗ್ತಾ ಇದೆ. ಇವತ್ತು ಕೇವಲ ಅವ್ರ ಸಾವು, ಅವರು ಗಾಯಗೊಳ್ಳೋದಲ್ಲ, ಅದನ್ನು ಹೊರತುಪಡಿಸಿ ಎದುರುಗಿರ್ತಕ್ಕಂಥ ಬೇರೆಯವರ ಕುಟುಂಬಗಳು, ಬೇರೆಯವರ ಪ್ರಾಣಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ನಿಜಕ್ಕೂ ಕೂಡ ಇದು ಆಗಬಾರ್ದು. ಇವತ್ತು ಏನೇ ಅವರ ವೈಯಕ್ತಿಕವಾಗಿ ಏನೇ ಇದ್ರೂ ಕೂಡ ಅವರು ಯಾವುದೇ ಕಾರಣಕ್ಕೂ ಕೂಡ ಕುಡಿದು ಇವತ್ತು ಚಾಲನೆ ಮಾಡಬಾರ್ದು. ದ್ವಿಚಕ್ರ ವಾಹನ ಆಗ್ಬೋದು ಅಥವಾ ಕಾರ್ ಆಗ್ಬೋದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಸಹಜವಾಗಿ ಇವತ್ತು ಮದ್ಯ ಸೇವನೆ ಮಾಡಿದ್ರೆ ಸಹಜವಾಗಿ ಅವ್ರ ಮೇಲೆ ನಿಯಂತ್ರಣ ಇರೋದಿಲ್ಲ. ಎರಡನೇದಾಗಿ ವಾಹನದ ಮೇಲೆ ಕೂಡ ನಿಯಂತ್ರಣ ಇರೋದಿಲ್ಲ. ಹಾಗಾಗಿ ಇವತ್ತು ಮದ್ಯ ಸೇವನೆ ಮಾಡಿ ವಾಹನಗಳನ್ನ ತೆಗೆದುಕೊಂಡು ಹೋಗ್ಬಾರ್ದು, ಚಾಲನೆ ಮಾಡೋದು ಅನ್ನೋದು ನನ್ನ ಮನವಿ. ಅದರ ಜೊತೆಗೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಏನಿದೆ 2 ಹೆದ್ದಾರಿಗಳು ಬರುತ್ತೆ, ರಾಜ್ಯ ಹೆದ್ದಾರಿಗಳು ಬರುತ್ತೆ. ಇವತ್ತು ಸುಮಾರು 17 ಬ್ಲಾಕ್ ಸ್ಪಾಟ್ಗಳನ್ನ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಗುರುತಿಸಿದ್ದಾರೆ ಪೊಲೀಸ್ನವರು. 11 ಬ್ಲಾಕ್ ಸ್ಪಾಟ್ಗಳನ್ನ ರಾಜ್ಯ ಹೆದ್ದಾರಿಗಳಲ್ಲಿ ಗುರುತಿಸಿದ್ದಾರೆ. ಜೂನ್ 2024ರಿಂದ ಇವತ್ತು ಸುಮಾರು ರಸ್ತೆ ಅಪಘಾತಗಳಾಗಿದೆ. 436 ಜನ ಸಣ್ಣ ಪುಟ್ಟ ಗಾಯಗೊಂಡು ಸುಮಾರು 161 ಜನ ಇವತ್ತು ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಅಂಕಿಅಂಶಗಳು ನಿಜಕ್ಕೂ ಕೂಡ ಆತಂಕ ತರುತ್ತೆ, ಆಘಾತ ತರುತ್ತೆ. ಹಾಗಾಗಿ ಪೊಲೀಸ್ನವರು ಮುಖ್ಯವಾಗಿ ಏನು ಈ ಮದ್ಯ ಸೇವನೆ ಮಾಡಿ, ಮದ್ಯಪಾನ ಮಾಡಿ ಏನು ವಾಹನಗಳನ್ನ ಚಲಾಯಿಸ್ತಾರೆ ಅವ್ರ ಮೇಲೆ ಒಂದು ಎಚ್ಚರಿಕೆಯ ಒಂದು ಕಣ್ಣನ್ನು ಇಡಬೇಕು, ನಿಗಾ ಇಡಬೇಕು. ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಅವಕಾಶ ಆಗಬಾರ್ದು. ರಸ್ತೆ ಅಪಘಾತಗಳಲ್ಲಿ ಮುಖ್ಯವಾಗಿ ಮದ್ಯಪಾನ ಮಾಡಿ ಇವತ್ತು ವಾಹನಗಳಲ್ಲಿ ಅಪಘಾತ ಆಗ್ತಾ ಇದೆ ಅಂತಕ್ಕಂಥ ಪ್ರಕರಣಗಳು ನಮ್ಮಲ್ಲಿ ಶೂನ್ಯಕ್ಕಿಳಿಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ. ಏನು ಸಂಚಾರ ನಿಯಮಗಳ ಉಲ್ಲಂಘನೆ ಇದೆ, ಅದರಲ್ಲಿ ಮುಖ್ಯವಾಗಿ ಹೆಲ್ಮೆಟ್, ಸೀಟ್ ಬೆಲ್ಟ್ ಇಂಥ
ಸಾಮಾನ್ಯ ವಿಷಯಗಳ ಕಡೆ ಪೊಲೀಸ್ನವರು ಹೆಚ್ಚು ಗಮನ ಹರಿಸ್ತಾ ಇದ್ದಾರೆ. ಅದನ್ನು ಮೀರಿ ಇವಾಗ ಉದಾಹರಣೆಗೆ ಬೆಂಗಳೂರಲ್ಲಿ ಸಂಜೆ ಅಥವಾ ರಾತ್ರಿ ಎಲ್ಲಿ ನೋಡಿದ್ರು ಕೂಡ ಸಾಮಾನ್ಯವಾಗಿ ಟ್ರಾಫಿಕ್ ಪೊಲೀಸ್ನವರು ವಾಹನಗಳನ್ನ ಪರಿಶೀಲನೆ ಮಾಡುವಾಗ ಅವರು ಏನು ಆಲ್ಕೋಹಾಲ್ ಮೀಟರ್ ಇಟ್ಕೊಂಡಿರ್ತಾರೆ, ಅದ್ರ ಮುಖಾಂತರ ಏನು ಪರಿಶೀಲನೆ ಮಾಡ್ತಾರೆ, ಇವ್ರು ಕುಡ್ದಿದಾರ ಇಲ್ವಾ ಅಂತಕ್ಕಂಥದ್ದು. ಅದರಿಂದ ಆ ರೀತಿ ಪರೀಕ್ಷೆಗಳು ಮಾಡೋದ್ರಿಂದ, ಆ ರೀತಿ ಟೆಸ್ಟ್ ಮಾಡೋದ್ರಿಂದ ಏನು ವಾಹನ ಸವಾರರು ಕೂಡ ಸ್ವಲ್ಪ ಅಲರ್ಟ್ ಆಗ್ತಾರೆ. ಅವ್ರಿಗೂ ಕೂಡ ಭಯ ಬರುತ್ತೆ, ಎಚ್ಚರಿಕೆ ಬರುತ್ತೆ. ನಾವೀಗ ಮಾಡಬಾರ್ದಪ್ಪ, ಪೊಲೀಸ್ನವ್ರು ಹಿಡಿತಾರೆ, ಅವರು ಚೆಕ್ ಮಾಡ್ತಾರೆ, ಹುಷಾರಾಗಿರ್ಬೇಕು, ಫೈನ್ ಹಾಕ್ತಾರೆ, ಅಯ್ಯೋ ಮುಂದೆ ನಮ್ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗ್ಬಹುದು. ಈ ರೀತಿ ಒಂದು ವಾತಾವರಣ ಬಂದಾಗ ತನಗೆ ತಾನೇ ಇದು ಒಂದು ನಿಯಂತ್ರಣಕ್ಕೆ ಬರುತ್ತೆ, ಇಂಥ ಪ್ರಕರಣಗಳಿಗೆ ಕಡಿವಾಣ ಆಗ್ಬೋದು. ಈ ರೀತಿ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಏನು ಈ ಆಲ್ಕೋಹಾಲ್ ಮೀಟರ್ ಮುಖಾಂತರ ಟೆಸ್ಟ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಜಾರಿಗೆ ಬರಬೇಕು. ನಾನು ಗಮನಿಸಿದ ಮಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ಆ ಒಂದು ಇದು ಆಗ್ತಾ ಇಲ್ಲ. ಒಂದು ವೇಳೆ ಅದೇನಾದ್ರೂ ಆದ್ರೆ ಇಂಥ ಒಂದು ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡ್ತಕ್ಕಂಥ ಪ್ರಕರಣಗಳ ಸಂಖ್ಯೆ ಖಂಡಿತ ಕಡಿಮೆ ಆಗುತ್ತೆ, ಜನಗಳಲ್ಲೂ ಕೂಡ ಜಾಗೃತಿ ಬರುತ್ತೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಹೆಚ್ಚು ಗಮನ ಹರಿಸಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಇಂಥ ಪ್ರಕರಣಗಳೆಲ್ಲ ಕೂಡ ಕಡಿವಾಣ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಥ್ಯಾಂಕ್ ಯು ಸರ್, ಒಂದಷ್ಟು ಒಳ್ಳೆ ವಿಚಾರಗಳನ್ನ ತಿಳ್ಸ್ಕೊಂಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಧನ್ಯವಾದ, ನಮಸ್ಕಾರ. ಒಟ್ನಲ್ಲಿ ವಿಲಾಸಿ ಜೀವನಕ್ಕೆ ವಯಸ್ಸಿನ ಅಂತರವಿಲ್ಲದೆ ಮಾರು ಹೋಗಿರೋರು ಕೊಂಚ ರಸ್ತೆಯಲ್ಲಿ ಇಂತಹ ಹುಚ್ಚಾಟಗಳನ್ನು ಬಿಟ್ಟು ತಮ್ಮ ತಮ್ಮ ಮನೆಗಳಲ್ಲಿ ಕುಡಿತದ ಅಮಲ್ನಲ್ಲಿ ತೇಲಾಡೋದು ಉಳಿತು. ಇನ್ನಾದರೂ ಹೀಗೆ ಮತಿಗೆಟ್ಟು ಹುಚ್ಚಾಟ ಮೇರಿಯವರಿಗೆ ಪೊಲೀಸರು ಬ್ರೇಕ್ ಹಾಕ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.